ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಹೆಲ್ತ್ ಕೂಡ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ. ಇದು ಗಣೇಶ ಹಬ್ಬದ ದಿನದಿಂದ ಗಣೇಶ ಹಬ್ಬ ಎಂಡ್ ಆಗೋವರೆಗೂ ಒಂದೇ ವ್ಲಾಗು. ತುಂಬ ಚಿಕ್ಕದಾಗಿದೆ, ಕೊನೆವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ ಇದೆ. ಮಕ್ಕಳಿರೋರಂತೂ ಈ ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಮಾಡೋ ಒಂದು ತಪ್ಪಿಂದ ಮಕ್ಕಳಿಗೆ ಎಷ್ಟೆಲ್ಲ ತೊಂದರೆ ಆಗುತ್ತೆ, ಹಾಗೆ ನಮಗೆ ಎಷ್ಟೆಲ್ಲ ಖರ್ಚು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಗಣೇಶ ಹಬ್ಬ ಮಾಡೋಣ ಅಂತ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಬಟ್ ಸಡನ್ನಾಗಿ ನನ್ನ ಮಗನಿಗೆ ಹೆಲ್ತ್ ಅಪ್ಸೆಟ್ ಆಯಿತು. ಗಣೇಶ ಬಂದ ನೆಕ್ಸ್ಟ್ ದಿನ ಬೆಳಿಗ್ಗೆನೇ 4 ಗಂಟೆಗೆ ನಾವು ಹಾಸ್ಪಿಟ್ಲಿಗೆ ಬಂದ್ವಿ. ಅವನ್ನ ಕರ್ಕೊಂಡು ಅಡ್ಮಿಟ್ ಮಾಡೋಣ ಅಂತ. ಅವನಿಗೆ 106 to 109ವರೆಗೂ ಫೀವರ್ ಇತ್ತು. ಅವನಿಗೆ ಫೀವರ್ ಬರೋಕ್ಕೆ ರೀಸನ್ ಅಂದರೆ ನಮ್ಮ ಮನೆ ಪಕ್ಕದವರು ಟೆಟ್ರಾ ಪ್ಯಾಕೆಟ್ ಜ್ಯೂಸನ್ನ ಕೊಟ್ಟಿದ್ದರು. ಇದು 10 ರುಪೀಸ್ ಮಾಜಾ ಸಿಕ್ಕತ್ತಲ್ಲ, ಆ ಜ್ಯೂಸನ್ನ ಕೊಟ್ಟಿದ್ದರು. ಅವ್ನು ಕಂಪ್ಲೀಟಾಗಿ ಕೋಲ್ಡ್ ಆಗಿರೋ ಒಂದು ಜ್ಯೂಸನ್ನ ನೈಟ್ ಟೈಮಲ್ಲಿ ಕುಡ್ತಿದ್ದ. ಸೊ ಅದರಿಂದ ನೈಟಲ್ಲೇ ಸ್ವಲ್ಪ ಕೋಲ್ಡಾಗಿ ಮಾರ್ನಿಂಗ್ 4 ಗಂಟೆ ಅನ್ನೋಷ್ಟೊತ್ತಿಗೆ 102 ಫೀವರ್ ಇತ್ತು. ನಾನು ಇಮಿಡಿಯೇಟಾಗಿ ನಾನು ಯಾವ ಹಾಸ್ಪಿಟ್ಲಿಗೆ ತೋರಿಸ್ತೀನಲ್ಲ ಆ ಹಾಸ್ಪಿಟಲ್ಗೆ ಅವನ್ನ ಕರ್ಕೊಂಡು ಬಂದೆ. ಬರೋ ಅಷ್ಟೊತ್ತಿಗೆ ಫೀವರ್ 106 ಇತ್ತು. ಆದರೆ ಪ್ರತಿ ಸಾರಿ ನೋಡೋ ಪೀಡಿಯಾಟ್ರಿಕ್ಸ್ ಇದ್ದಿಲ್ಲ, ಜೂನಿಯರ್ ಸರ್ ಇದ್ದರು. ಅವ್ರು ನೋಡಿಬಿಟ್ಟು ಅಡ್ಮಿಟ್ ಮಾಡ್ಕೊಳ್ಳಿ ಅಂದರು, ಮಾಡ್ಕೊಂಡಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಫೀವರ್ 100 ಕ್ರಾಸ್ ಆದರೆ ಪೀಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮನೇಲೂ ಮಕ್ಕಳಿಗೆ ಫೀವರ್ ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ, ಮನೇಲೇ ಅದು ಇದು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಂತ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಆಸ್ಪತ್ರೆ ಇತ್ತು. ನಾನು ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ದೆ. ಅಲ್ಲಿಗೋದಾಗ ಫೀವರ್ 109 ಇತ್ತು. ಅವರು ನಾವು ಅಡ್ಮಿಷನ್ ತೊಗೊಳ್ತೀವಿ, ಮಗುನ 1-2-3 ಡೇಸ್ ಇಲ್ಲೇ ಇಟ್ಕೊಳ್ತೀವಿ ಅಂತ ಹೇಳಿದರು. ನಾವು ಕೂಡ ಓಕೆ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ಬಟ್ ಅಲ್ಲೂ ನಮಗೇನು ಅಷ್ಟೊಂದು ಇಷ್ಟ ಇದ್ದಿಲ್ಲ. ಬಟ್ ಮಗು ಹೆಲ್ತ್ ನೋಡ್ಬೇಕಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ. ನೈಟ್ ಟೈಮಲ್ಲಿ ಜ್ವರ 110, 111 ಆಗೋದು. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿರೋದು, ಈ ಥರ ಆಗ್ತಾಯಿತ್ತು. ಹಾಗೆ ಒಂದಿನ ಆದಮೇಲೆ ಅವನಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಅದರಲ್ಲಿ ಸ್ವಲ್ಪ ಅವ್ನ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳಿದರು. ಬಟ್ ಯಾವ ಥರ ಏನು ಅಂತ ನಮಗೆ ಡೀಟೇಲಾಗಿ ಇದುವರೆಗೂ ಹೇಳಲೇ ಇಲ್ಲ. ಹಾಗೆ ಡೆಂಗ್ಯೂ, ಟೈಫಾಯ್ಡ್, ವೈರಲ್ ಫೀವರ್ ಇದು ಎಲ್ಲನೂ ಬ್ಲಡ್ ಟೆಸ್ಟಲ್ಲಿ ನೋಡಿದರು. ಬಟ್ ಲಕ್ಕಿಲಿ ಯಾವುದೇ ಥರನಾದ ಫೀವರು ಅವ್ನಿಗಿದ್ದಿಲ್ಲ. ಬ್ಲಡ್ಡಲ್ಲಿ ಮಾತ್ರ ಇನ್ಫೆಕ್ಷನ್ ಇದೆ ಅಂತ ಹೇಳಿದರು. ನಾವು ಸರಿ ಇನ್ನೂ 1-2 ಡೇಸ್ ನೋಡೋಣ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ವಿ. ಬಟ್ ಫೀವರ್ ನೈಟ್ ಟೈಮಲ್ಲಿ ಜಾಸ್ತಿ ಆಗೋದು. ಜಾಸ್ತಿ ಆದಾಗ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಟ್ಯಾಬ್ಲೆಟ್ ಇನ್ಸರ್ಟ್ ಮಾಡ್ತಾರಲ್ಲ, ಆ ಥರ ಮಾಡಿ ಫೀವರ್ನ ಕಂಟ್ರೋಲ್ ಮಾಡ್ತಾಯಿದ್ರು. ಬಟ್ ಅವ್ನ ಕೈಗೆ ಅದೆಲ್ಲ ಬಾಟ್ಲೆಲ್ಲ ಹಾಕಿ ಅವ್ನ ಕೈ ತುಂಬಾ ನೋವು ಮಾಡ್ಕೊಂಡು ಬಿಟ್ಟಿದ್ದ. ನನಗೆ ಅದೆಲ್ಲ ನೋಡೋಕ್ಕಾಗ್ತಾಯಿದ್ದಿಲ್ಲ. ಇವಾಗೂ ಕೂಡ ಅಷ್ಟೇ, ನಾನು ವಾಯ್ಸ್ ಕೊಡಬೇಕಿದ್ರೆ ನನ್ನ ಮಗನ ಅನುಭವಿಸಿರೋ ಕಷ್ಟ ನೋಡಿ ನನಗೆ ಅಳುನೇ ಬರ್ತಿದೆ. ನಾವು ಮಾಡೋ ತಪ್ಪಿಂದ ಪಾಪ ನನ್ನ ಮಗು ತುಂಬಾ ಕಷ್ಟ ಅನುಭವಿಸ್ದ. ಅವನಿಗೆ ಡಾಕ್ಟರ್ಸ್, ನರ್ಸ್ ಎಲ್ಲ ಕೊಡ್ತಿರೋ ನೋವನ್ನ ನನ್ನ ಕೈಲಿ ನೋಡೋಕ್ಕಾಗ್ದಿರ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಾವು ಯೂಶ್ವಲಿ MSMI ಹಾಸ್ಪಿಟ್ಲಿಗೆ ನನ್ನ ಚೆಕಪ್ ಮಾಡಿಸ್ತೀವಿ, ಅಲ್ಲಿಗೆ ಹೋಗಿಬಿಡೋಣ. ಪೀಡಿಯಾಟ್ರಿಕ್ಸ್ ಚೆನ್ನಾಗಿರೋರು ಒಬ್ಬರಿಲ್ಲ ಅಂದರೆ ಇನ್ನೊಬ್ರು ಇರ್ತಾರೆ, ನೋಡ್ತಾರೆ ಅಂದ್ಬಿಟ್ಟು ಹ್ಞೂ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮನೆ ಸಿಚುವೇಶನ್ನು ನೋಡ್ಬೋದು. ಕೋತಿಗಳೆಲ್ಲ ಅಡುಗೆ ಮನೆಗೆ ಹೋಗಿ ಅವಕ್ಕೆ ಯಾವ ಥರ ಬೇಕು ಆ ಥರ ಎಲ್ಲ ಆಟಗಳು ಆಡಿ ಎಲ್ಲ ಚೆನ್ನಾಗಿ ಹೋಗಿಬಿಟ್ಟಿತ್ತು. ಬಟ್ ನಾನು ಇದು ಯಾವುದು ಏನು ಕೆಲಸ ಮಾಡಿಲ್ಲ. ನಮ್ಮ ಯಜಮಾನ್ರು ತಿಂದಿರೋ ತಟ್ಟೆ ಕೂಡ ಅಲ್ಲೇ ಇತ್ತು. ಅದನ್ನೂ ನಮ್ಮ ಮನೇಲಿ ಯಾರೂ ಕ್ಲೀನ್ ಮಾಡೋರು ಇದ್ದಿಲ್ಲ. ಮಗುಗೆ ಹುಷಾರಿಲ್ಲ ಅಂದ್ಬಿಟ್ಟು ಇರೋರು ಬರೋರೆಲ್ಲ ನಾವು ಹಾಸ್ಪಿಟ್ಲಲ್ಲೇ ಇದ್ವಿ. ಸೊ ಆಮೇಲೆ ಬಂದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡೈರೆಕ್ಟಾಗಿ ನಾವು ಹೋಗಿದ್ದು MSMI ಹಾಸ್ಪಿಟ್ಲಿಗೆ. ನಾವು ಅಡ್ಮಿಟ್ ಮಾಡಿದ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 45,000 ಬಿಲ್ ಮಾಡಿದ್ರು 3 ಡೇಸ್ಗೆ. ಬಿಲ್ ಮಾಡಿದ್ರೂ ಅವ್ನ ಹೆಲ್ತಲ್ಲಿ ಏನೂ ಡಿಫ್ರೆನ್ಸ್ ನಮಗೆ ಕಾಣಿಸ್ಲೇ ಇಲ್ಲ. ಸೊ ನಮಗೆ ರಿಸ್ಕ್ ತೊಗೊಳ್ಳೋ ಚಾನ್ಸಸ್ ಎಲ್ಲ ಇದ್ದಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಅವ್ನ ಕರ್ಕೊಂಡು MSMI ಹಾಸ್ಪಿಟ್ಲ್ಗೆ ಹೋದ್ವಿ. ಮಾರ್ನಿಂಗ್ ಒಂದು 10 o'clockಗೆಲ್ಲ ಹೋದ್ವಿ. ನಾವು ಹೋದ ತಕ್ಷಣವೇ ಪೀಡಿಯಾಟ್ರಿಕ್ಸ್ ಜ್ಯೋತಿ ಮ್ಯಾಮ್ ಅಂತ ಇದ್ದರು. ತುಂಬ ಕೇರ್ಫುಲ್ಲಾಗಿ, ತುಂಬ ಚೆನ್ನಾಗಿ ಮಗುಗೊಂಚೂರು ನೋವಾಗದಿರೋ ಹಾಗೆ ಅವನ ಹೆಲ್ತ್ ಚೆಕಪ್ನ ಮಾಡಿದರು. ಮಾಡಿದ್ಮೇಲೆ ಅವ್ರು ಹೇಳಿದ್ದಿಷ್ಟೇ, ಇದು ನಾರ್ಮಲ್ ಫೀವರು, ಹಾಗೆ ನಾರ್ಮಲ್ ಕೋಲ್ಡ್ ಆ್ಯಂಡ್ ಕಾಫ್ ಆಗಿದೆ, ಇನ್ನೇನೂ ಇಲ್ಲ ಅಂದ್ಬಿಟ್ಟು ಒಂದು 3 ಥರ ಸಿರಪ್ನ ಬರೆದು ಕೊಟ್ಟರು. ನಮ್ಮ ಯಜಮಾನ್ರು ಇಮಿಡಿಯೇಟಾಗಿ ಹೋಗಿ ತಗೊಂಬಂದರು. ಹಾಗೆ ಪೀಡಿಯಾಟ್ರಿಕ್ ಸೆಕ್ಷನ್ ಅಂದರೆ ಇದು ಕಂಪ್ಲೀಟ್ ಮಕ್ಕಳದ್ದೇ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಆಟಿಕೆ ಸಾಮಾನೆಲ್ಲ ಇಟ್ಟಿದ್ರು. ಅವನು ಒಂದು 2-3 ಫ್ರೆಂಡ್ಸ್ ಮಾಡಿಕೊಂಡು ಅಲ್ಲೇ ಆಟ ಆಡ್ಕೊಂಡಿದ್ದ ಅವ್ರ ಡ್ಯಾಡಿ ಬರೋವರೆಗೂ. ಅವ್ರು ಬಂದಮೇಲೆ ಆಚೆ ಒಂದು ಪುಟ್ಟ ಸ್ಟಾಲ್ ಇತ್ತು, ಅಲ್ಲೂ ನೋಡಿಬಿಟ್ಟು ನನಗೆ ಜ್ಯೂಸ್ ಬೇಕು ಅಂತ ಕೇಳ್ತಾಯಿದ್ದ. ಬಟ್ ನಾವೇನೂ ಕೊಡಿಸಿಲ್ಲ, ಒಂದು ಫ್ರೂಟ್ ಕೇಕ್ ಕೊಡಿಸಿದ್ವಿ. ಅದಾದಮೇಲೆ ಮತ್ತೆ ಮೇಲೆ ಬಂದ್ವಿ ಫಸ್ಟ್ ಫ್ಲೋರ್ಗೆ. ಪೀಡಿಯಾಟ್ರಿಕ್ಸ್ ಸೆಕ್ಷನ್ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಿಗೆ ಬಂದುಬಿಟ್ಟು ಅವನು 3 ಡೇಸಿಂದ ಏನೂ ತಿಂದಿದ್ದಿಲ್ಲ ಊಟ ಸರಿಯಾಗಿ.
ಮೇಡಮ್ ಹೇಳಿದರು ಔಷಧಿ ಕೊಡೋಕ್ಕೂ ಮುಂಚೆನೇ ಊಟ ತಿನ್ನಿಸ್ಬಿಡಿ, ಆಮೇಲೆ ಔಷಧಿನ ಕೊಡಿ ಅಂದ್ಬಿಟ್ಟು. ನೀವು ಇಲ್ಲಿ ನೋಡ್ಬೋದು ಹಾಸ್ಪಿಟಲ್ ಬೋರ್ಡ್ನ ತೋರಿಸ್ತಿದ್ದೀನಿ ನಾನು ನಿಮಗೆ, ಕನ್ಫರ್ಮ್ ಆಗಲಿ ಅಂತ. ಹಾಗೆ ಅಲ್ಲಿಂದ ಅವನಿಗೆ ಊಟ ಮಾಡ್ಸೋಕ್ಕಂತ ಸೆಕೆಂಡ್ ಫ್ಲೋರಲ್ಲಿ ಕ್ಯಾಂಟೀನ್ ಇದೆ, ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ಇದು ತುಂಬ ದೊಡ್ಡ ಆಸ್ಪತ್ರೆ ಆದ್ರೂ ಇಲ್ಲಿ ಸ್ಟಾಫ್ಸು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಲಿಫ್ಟಲ್ಲಿ ನಂಗೆ ಅಂಕಲ್ ಹೇಳ್ತಿದ್ದಾರೆ, ಇರಿ ಅಮ್ಮ ಒಂದು ನಿಮಿಷ ನಾನು ಕಳಿಸ್ತೀನಿ, ಫಸ್ಟು ನಿಮ್ಮ ಯಜಮಾನ್ರ ಮಗು ಹೋಗಲಿ, ನೀವು ಆಮೇಲೆ ಹೋಗಿ, ಅಂದರೆ ನಾನು ಪ್ರೆಗ್ನೆಂಟ್ ಅಲ್ವಾ, ನನಗೆ ತುಂಬಾ ಕೇರ್ ತೊಗೊಂಡು ಲಾಸ್ಟಲ್ಲಿ ಕಳಿಸಿದ್ರು. ನಾವು ಫೈನಲಾಗಿ ಕ್ಯಾಂಟೀನ್ ಹತ್ರ ಬಂದ್ವಿ. ಕ್ಯಾಂಟೀನಿಗೆ ಬಂದಾದಮೇಲೆ ಇಲ್ಲೂ ಅಷ್ಟೇ ಕ್ಯಾಂಟೀನ್ಸಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಫುಡ್ ಸರ್ವ್ ಮಾಡ್ತಾರೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ ಕ್ಯಾಂಟೀನು. ಆದರೆ ಈ ಕ್ಯಾಂಟೀನಲ್ಲಿ ನಂಗೆ ಇಷ್ಟ ಆಗದಿರೋ ಒಂದು ಥಿಂಗ್ ಅಂದರೆ ಪ್ಲಾಸ್ಟಿಕ್ ಪ್ಲೇಟ್ಸಲ್ಲಿ ಫುಡ್ನ ಸರ್ವ್ ಮಾಡ್ತಾರೆ, ಅದೊಂದು ಅವಾಯ್ಡ್ ಮಾಡಬೇಕು. ಹಾಸ್ಪಿಟ್ಲಿಂದನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಮೆಡಿಸಿನ್ಸ್ ಎಲ್ಲ ನಾರ್ಮಲ್ ಬ್ಯಾಗ್ಸಲ್ಲಿ ಕೊಡ್ತಾರೆ, ಬಟ್ ಫುಡ್ ಮಾತ್ರ ಈ ಥರ ಪ್ಲಾಸ್ಟಿಕ್ಸಲ್ಲಿ ಕೊಡ್ತಾರೆ, ಇದು ನಾಟ್ ಗುಡ್ ಅಂತ ಅನ್ನಿಸ್ತು. ಹಾಗೆ ನಾನು ರೈಸ್ ಬಾತ್ ತೊಗೊಂಡಿದ್ದೆ, ನನ್ನ ಮಗನಿಗೆ ಇಡ್ಲಿ ತೊಗೊಂಡಿದ್ದೆ, ಹಸ್ಬೆಂಡ್ ಏನು ತೊಗೊಂಡಿಲ್ಲ. ಅದೆಲ್ಲ ತಿಂದ್ಕೊಂಡು ಅವ್ರು ಲಿಫ್ಟಲ್ಲಿ ಕೆಳಗಡೆ ಹೋದರು, ನಾನು ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೆ. ಈ ಟೈಮಲ್ಲಿ ಲಿಫ್ಟು ಅಷ್ಟೊಂದು ಯೂಸ್ ಮಾಡಲ್ಲ, ಮೇಲೆ ಹೋಗಬೇಕಿದ್ರೆ ಲಿಫ್ಟಲ್ಲಿ ಹೋಗ್ತಿರ್ತೀನಿ, ಅದು ಕೆಳಗಡೆ ಬರಬೇಕಿದ್ರೆ ಈ ಥರ ವಾಕ್ ಮಾಡ್ಕೊಂಬರ್ತೀನಿ. ಹಾಗೆ ಈ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದಾರೆ ಈ ಹಾಸ್ಪಿಟ್ಲಲ್ಲಿ, ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಫ್ಲೋರಲ್ಲೂ ಪ್ರತಿಯೊಂದು ವಾಲಲ್ಲೂ ಒಂದೊಂದು ಕೋಟ್ಸ್ ಹಾಕಿದ್ದಾರೆ, ಅದು ಕೂಡ ಕೋಟ್ಸು ತುಂಬಾ ಚೆನ್ನಾಗಿದೆ. ಅದು ನೋಡಿದರೆ ಎಂಥವ್ರಿಗಾದರೂ ಇನ್ನೂ ಬದುಕಬೇಕಪ್ಪ, ನಾನು ಇನ್ನೂ ಚೇತರಿಸ್ಕೋಬೇಕು, ನನ್ನ ಹೆಲ್ತ್ ನೋಡ್ಕೋಬೇಕು, ಪ್ರತಿಯೊಂದು ಹೆಲ್ತು ವೆಲ್ತು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರೋ ಥರ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ನಾನು ಆಚೆ ಬಂದಮೇಲೆ ಹಾಸ್ಪಿಟ್ಲ್ ಎಷ್ಟು ದೊಡ್ಡದು ಅಂತ ತೋರಿಸ್ತಿದ್ದೀನಿ. ನಾನಿವಾಗ ತೋರಿಸ್ತಿರೋದು ನ್ಯೂ ಹಾಸ್ಪಿಟ್ಲ್, ನಾನು ನಿಂತ್ಕೊಂಡಿದ್ದೀನಲ್ಲ ಅದ್ರ ಬ್ಯಾಕ್ ಸೈಡಲ್ಲಿ ಡೆಂಟಲ್ ಹಾಸ್ಪಿಟಲ್, ಕಾಲೇಜ್ ಮತ್ತು ಓಲ್ಡ್ ಹಾಸ್ಪಿಟಲ್ ಇನ್ನೂ ತುಂಬ ಇದೆ. ಇದು ತುಂಬಾ ದೊಡ್ಡ ಹಾಸ್ಪಿಟ್ಲು, ಎಲ್ರಿಗೂ ಗೊತ್ತೇ ಇದೆ. ಇನ್ನು ಆಲ್ಮೋಸ್ಟ್ 1.5 ಅವರಲ್ಲಿ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಚೆಕಪ್ ಎಲ್ಲ ಮುಗಿಸ್ಕೊಂಡು ಅವನಿಗೆ ಊಟ ತಿನ್ನಿಸಿ ಸ್ವಲ್ಪ ಸಿರಪ್ ಕೊಟ್ಟಿದ್ನಲ್ಲ, ಆ ಸಿರಪ್ಪಿಂದ ನಿದ್ದೆ ಬರುತ್ತೆ ಅಂತ ಹೇಳಿದರು ಮೇಡಮು. ಹಾಗೆ ಕಾರಲ್ಲೇ ಮನೆ ಬರೋವರೆಗೂ ಮಲಗಿಬಿಟ್ಟ. ಇನ್ನು ನಿಮ್ಮ ಮನೇಲಿ ಮಕ್ಕಳಿದ್ರೆ ಪ್ಲೀಸ್ ಈ ಟೆಟ್ರಾ ಪ್ಯಾಕೆಟಲ್ಲಿ ಸಿಗೋ ಜ್ಯೂಸ್ಗಳನ್ನ ಮಾತ್ರ ಆಫರ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಲೇಸು, ಕುರ್ಕುರೆ, ಚಿಪ್ಸು ಇದೆಲ್ಲ ಗೊತ್ತಿಲ್ಲ ಯಾವ ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ ಏನು ಯಾಕಂದ್ರೆ, ಆದಷ್ಟು ಅವರು ಆಚೆ ಹೋದಾಗ ನಾವು ನೋಡ್ಕೊಳಕ್ಕಾಗಿಲ್ಲ ಅನ್ನೋ ಮನೆಯಲ್ಲಿ ನಮ್ಮ ಜೊತೆ ಇದ್ದಾಗ ಎಷ್ಟು ಸಾಧ್ಯ ಅಷ್ಟು ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.